ನೀವ್ ಪಗಾರ ಕೊಡಲ್ಲ ಅಂದ್ರೆ ಚಿತ್ತಿಲ್ರಿ ನಮ್ ಮೆಂಬರ್ ಮಾವ ಏನ್ ಅನ್ನಂಗಿಲ್ಲ ನೋಡ್ರಿ. ಯಾಕಲೇ ಛತ್ರಿ ಯಾಕಲೇ ಯಾಕೆ ಹಂಗ್ಯಾಕ್ ಬರಾಕತ್ತಿ? ಇಲ್ರಿ ಯಾಕಿಲ್ರಿ ಒಮ್ಮೆಟ್ಲಿ ಚಳಿ ಜ್ವರ ಬಂದ್ಬಿಟ್ರಿ. ಈ ವಯಸ್ಸಿನಾಗ ಹೆಂಗ್ಲೇ ಇರ್ಬೇಕ? ಕಲ್ ತಿಂದು ಕರ್ಗೋಸ ವಯಸ್ ನಿಮ್ದು. ಅದನ್ನ ಬಿಟ್ಕಟ್ ಆ ಚಟ ಈ ಚಟ ಕುಡಿಯೋದು ಚೀಟ್ ಹಾಕೇಳೋದು ಮಾಡಿದ್ರ ಮತ್ ಹಿಂಗ್ ನಡಗ್ತಿರಿ. ಮೊದಲ ಬೆಳಿಗ್ಗೆ ಎದ್ದು ರಾತ್ರಿ ನೆನೆಗಳ ತಿನ್ರಿ, ಶಕ್ತಿ ಬರ್ತೈತಿ. ಇಲ್ಲ ಅಂದ್ರೆ ಹೆಂಗ ನಡಗ್ತಿರಿ ಮಕ್ಕಳ. ನಿಮ್ ಬಗ್ಗೆ ಮಾತಾಡಕ್ತದ್ರಿ ಅವಾಗ. ಇಲ್ರಿ ಇಲ್ರಿ ನಮ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರಿ ಗೌಡ್ರ ಈ ಊರ್ನೇರ್ಗೆ ತಿಂದ್ ಕೂಳು ಅರ್ಗಂಗೆ ಅಲ್ಲ. ಅದೇನ ಕರೆ ಬಿಡ್ರಿ, ನಿಮ್ ಕೆಲ್ಸನ ಹಂಗೈತಿ. ಏನಂದ್ರಿ? ಅದರಿ ಊರಾಗ ಎಲ್ಲಾರ್ದು ಜವಾಬ್ದಾರಿ ನೀವ ಹೊತ್ತಿರಲ್ರಿ, ಅದಕ್ಕಂದ್ರಿ. ನಮ್ ಕೆಲಸನ ಹಂಗ್ರಿ, ಕೈಲಿ ಆದಷ್ಟು ಎಲ್ಲರಿಗಿ ಮಾಡೋದ ಅದ ಕೆಲಸ್ರಿ. ಅಂದಂಗ ಕಾಡ್ ಬಿಟ್ಟು ನಾಡಿ ಬಂದ್ರು ಅನ್ನಂಗ ನೀವ್ ಯಾಕೆ ಊರಿಗೆ ಬಂದ್ರಿ? ಅಲ್ರಿ ನಮ್ಗೆ ಆಸರ ಬ್ಯಾಸರ ಅನ್ನೋದು ಇರ್ತತಲ್ರಿ. ಎಷ್ಟ ಆಗ್ಲಿ ನಾವು ಉಪ್ಪು ಖಾರ ತಿಂದ್ರ ದೇಹ ಅದರಿ, ನಮ್ಗೂ ಒಂದ್ ಸ್ವಲ್ಪ ಆಸರ ಬ್ಯಾಸರ ಬೇಕಲ್ರಿ ಅಂತ. ಅದು ಕರೆ ಅನ್ರಿ, ಗಂಡಸ್ರಿಗೆ ಆಸರ ಬ್ಯಾಸರ ಇಲ್ಲ ಅಂದ್ರೆ ಹೆಂಗ್ರಿ? ಅದರಿ ಇಂಗ್ಲಿಷ್ನ್ಯಾಗ ಅದೇನೋ ಅಂತಾರಲ್ಲ, ಎಂಟರ್ಟೈನ್ಮೆಂಟ್ ಅಂದೆ. ಹೊಗ್ಗೋ ನೀನ ಏನ್ ಅವಗಡ ಮನುಷ್ಯ ಅದೀರಿ ನೀವು. ಸರಿ ಬಿಡ್ರಿ, ನಿಮ್ ಸವಾಸ ಸಾಕ್ ಬರ್ತವೆ. ಬರ್ಲಿ ಛತ್ರಿ ಹೋಗೋಣ. ಗೌಡ್ರ ಎಂಟರ್ಟೈನ್ಮೆಂಟ್ ಇಲ್ಲದ ಒಂದು ಜೀವ ಅನ್ರಿ. ಹೋರಿ ನಿಮಗೂ ಒಂದಿಲ್ದ ಒಂದ್ ಗೊತ್ತಾಗತ್ತಿ ಎಂಟರ್ಟೈನ್ಮೆಂಟ್ ಅಂದ್ರೆ ಏನು ಅಂತ. ಮೊದ್ಲ ನಮ್ಮೂರು ಕೆಟ್ಟ ಕೆರ ಹಿಡ್ದೈತಿ, ಮತ್ ಅವ ಬಂದು ಇನ್ನೂ ಹಾಳ್ ಮಾಡತ್ತನ. ಯಾರ ಬಗ್ಗೆ ಮಾತಾಡತ್ತೆ ಅಕ್ಕ? ಅವನೇ ಅದನಲ್ಲವ ನಮ್ಮೂರ್ ಗೌಡ್ರ ಮಗ ತ್ರಿಪುರ್ ಸುಂದ್ರ. ಹೊಗಳಾತೆ ಇಲ್ಲ ಉಗಳಾತೆ ಅಕ್ಕ? ಅವ ಏನ್ ದೊಡ್ಡ ಸಮಾಜ ಸೇವಕ ಅಂತ ಹೋಗ್ಲಿ ಅವನ್ನ. ನೋಡ್ ಸುಷ್ಮಾ, ಆ ಮನೆ ಆಳ್ ನನ್ ಮಗ ಛತ್ರಿನೋ ಅವನ್ ಜೊತೆ ಸೇರೇನ. ಮತ್ ನಿನ್ ತಲೆಗಿಲೆ ಕೆಡ್ಸಕ್ ಬಂದಿಂದನು ಯಾವ್ದಕ್ಕೂ ನೀನ್ ಹುಷಾರಾಗಿರು. ಈ ಊರಾಗ ಎಲ್ಲರೂ ಅವ್ರೇ ಅದಾರ. ಒಬ್ಬನ್ ಕೆಟ್ಟದ್ ಮಾಡ್ತದನಂದ್ರ ಅವನಿಂದ 10 ಮಂದಿ ಇರ್ತಾರ. ಎಲ್ಲೋದ್ರು ತರಿ ತಗಸ್ಕೊಂಡ ಹೋಗ್ಬೇಕು, ತರಿ ತಗಸ್ಕೊಂಡ ಬರ್ಬೇಕು. ಯಾವನಾದ್ರೂ ಹೆಚ್ಚು ಕಮ್ಮಿ ಹಾರಾಡಿದನಂದ್ರ ನನಗೇಳು, ನಾನ್ ನೋಡ್ಕೋತೀನಿ. ಸರಿ ಅಕ್ಕ. ಲೇ ಛತ್ರಿ, ಆಕಿ ಹೆಂಗಾರ ಮಾಡಿ ನನ್ ಹಿಂದ್ ಬರಂಗ್ ಮಾಡ್ಕ್ಯಾವ ಕಲೆ ಆಕಿನ. ಏನಂತಿಲೆ ಅಂದಂಗ ಛತ್ರಿ, ನಾವೊಂದ್ ಹೇಳ್ತಾನ ಮಾಡಿಸ್ತೇನ್ಲೆ? ಏನ್ ಹೇಳ್ರಿ? ಈ ಊರಾಗ ಎಳ್ನೀರ್ ತೋಟ ಎಷ್ಟ್ ಅದಾವ್ಲೆ? ಒಂದ್ 5-6 ಅದಾವ್ರಿ. ಹಂಗಾರ ಒಂದ್ ಕೆಲ್ಸ ಮಾಡ್ಲಿ, ಆ ಎಲ್ಲಾ ತೋಟದವ್ರಿಗೆ ಹೇಳ್ಬಿಡ್ಲಿ, ಎಲ್ಲಾ ಎಳ್ನೀರ್ ನಾವ ತಗನಾನ. ಆಕಿ ಹೆಂಗ್ ಎಳ್ನೀರ್ ಬಿಸ್ನೆಸ್ ಮಾಡ್ತಾಳ ನಾನು ನೋಡ್ತೇನ್ಲಿ. ಆಕಿ ಸೊಕ್ಕೆಲ್ಲ ಮುರಿದ ನಾನ್ ಹಿಂದ್ ಹುಡ್ಕ್ಯಾಂಬ ಬರ್ಬೇಕು ನೋಡ್ಲಿ, ಹಂಗ್ ಮಾಡ್ತೇನೆ. ಹೌದ್ರಿ ಗೌಡ್ರ, ನೀವ್ ಹೇಳದ್ ಕರೆಕ್ಟ್ ರೀ. ಅವನವನ್ ನೀವ್ ಹೇಳ್ದಂಗ ಮಾಡ್ಬೇಕ್ರಿ. ಏನ್ ಕಾಟ ಆಗೈತ್ರಿ ಆಕಿದ ಊರಾಗ? ಅವನವನ್ ಬಸ್ ಸ್ಟ್ಯಾಂಡ್ನಾಗ ಒಂದ್ ಹುಡುಗಿ ನೋಡಂಗಿಲ್ಲ, ಅವ್ನ್ ಕೆಟ್ಟ ಅಸಹ್ಯ ಮಾಡಿರ್ತಾಳ್ರಿ. ನಮ್ದು ಬಿಡ್ರಿ, ಆ ಪಾಪ ಮೆಂಬರ್ ಊರ ಬಿಟ್ಟನ್ರಿ ಆಕಿ ಸಲುವಾಗಿ. ನೀವ್ ಹೇಳ್ದಂಗ ನೀವ್ ಕರೆಕ್ಟ್ ಐತ್ರಿ, ನೀವ್ ಮಾಡೋದ ಹಂಗ ಮಾಡ್ರಿ. ಏನ್ ಚಿಂತೆ ಮಾಡ್ಬಿಡ್ರಿ ತಮ್ಮ ನೀವು. ಇಷ್ಟ ದಿವಸದ ಒಂದ್ ಲೆಕ್ಕ, ಇನ್ಮೇಲ್ದ ಒಂದ್ ಲೆಕ್ಕ. ಊರ್ ಹೆಂಗ ಪಳ 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 ಹೊಳಿಬೇಕು ನೋಡ್ಲಿ, ಹಂಗ್ ಮೇಂಟೈನ್ ಮಾಡಿಸ್ತಾನೆ ಗೌಡ್ರ. ಮತ್ ಇದ ಖುಷಿಗೆ ಏನ್ರ ಛತ್ರಿ ಹೋಗ್ಲಿ, ನನ್ನ ಹೆಸರು ಹೇಳಿ 1-2 ಬಾಟ್ಲಿ ತಂಬ. ಮತ್ ಕುಡೋದು ಕುಂಡಿ ಕೈ ಹೊಡ್ಸ್ಕೊಂಡ್ ಹೋಗಲ್ಲ. ಏನಂತೀರಿ? ಕೆಲಸ ಮಾಡ್ಬೇಕು. ಏನ್ರಿ ಗೌಡ್ರ, ನೀವು ಮೊದ್ಲ ಹೇಳಿ ಕೇಳಿ ಡಿ ಬಾಸ್ ಫ್ಯಾನ್ ಅದಾವ ನಾವು. ನಿಯತ್ತಿಗೆ ಇನ್ನೊಂದ್ ಹೆಸರ ನಾವು ಇದ್ರ ನೆಮ್ಮದಿ ಆಗಿರ್ಬೇಕು. ಎಲ್ಲೇ ಬಸ್ ಅದೇನ ಕರೆ ಬಿಡ. ತರ್ಸ್ರಿ ನೀವು. ಲೇ ಛತ್ರಿ, ಈ ಊರಾಗ ಬಿಳೆ ಪಾರಿವಾಳ ಎಷ್ಟ ಅದಾವಲೆ? 2 ಅದಾವ್ರಿ. ಒಂದ್ ಕಾಯಿ ಕೋಸ್ತೈತ್ರಿ, ಅದು ನಿಮ್ದ್ರಿ. ಇನ್ನೊಂದ್ ಬ್ಯಾಗ್ ಹಾಕ್ಯಂಡ್ ಹೋಗೋದು ಅದು ನಂದ್ರಿ. ಭಾರಿ ಭಲೆ ನನ್ ಮಗ ಬಿಡ್ಲೆ. ನಾನ್ ಇಂಡೈರೆಕ್ಟ್ ಹೇಳಿದ್ರು ಎಷ್ಟು ಕರೆಕ್ಟ್ ಆಗಿ ಹೇಳ್ತೀನಿ ನೋಡ್ಲೆ. ನಿಮ್ ಜೊತೆಗೆ ಅದನ್ನ ಹೇಳ್ರಿ, ಅದಕ್ಕ ಸ್ವಲ್ಪ ಗೊತ್ತಾಗತ್ರಿ. ಅಂದ್ರ ನನ್ನ 3 ಬಿಟ್ರ ಮುಸ್ಯ ನನ್ ಮಗ ಅಂತ ತಿಳ್ಕೊಂಡ್ ಏನ್ಲೆ? ಗೌಡ್ರ ಹಂಗಾಗಿ ತಿಳ್ಕೊಳ್ರಿ, ನೀವು ನನಗ ಹಣ್ಣು ಇದ್ದಂಗ್ರಿ. ಆದ್ರ ನನಗ ಒಂದ್ ಬೇಜಾರಿ. ಬೇಜಾರ ಯಾಕ್ಲೆ? ಏನಾತ? ಮತ್ ಇನ್ನೇನ್ರಿ, ದನ ಕಾಯಕರ ಹಚ್ಚೋದಿತ್ತು, ಇಲ್ಲ ಹೊಳ ಕೆಲ್ಸ ಮಾಡಕ್ ಹಚ್ಚೋದಿತ್ತು, ಇಲ್ಲ ಅಂದ್ರಿ ಮನಿ ಒಳಗ ನೆಲ ಒರ್ಸಾಕರ ಹಚ್ಚೋದಿತ್ರಿ. ಅದನ್ ಬಿಟ್ಟು ಈ ಛತ್ರಿ ಹಿಡಿಯಕ್ ಹಚ್ಚಿರಲ್ರಿ. ಅಲ್ಲಲೇ ಛತ್ರಿ, ಈಗ ನಿಶ್ಚ ತನಕ ಹೇಳಿದಲ್ಲ, ಅದ್ನೆಲ್ಲ ಮಾಡಕ ಆಳದಾರ್ಲಿ. ನಾನೇನೋ ನಿನಗೆ ಈಸಿ ಆಗ್ಲಿ ಅಂತಂದ್ ಈ ಕೆಲ್ಸ ಕೊಟ್ಟೆಪ್ಪ. ಇದ್ನು ಕೊಡ್ಲಿಲ್ಲ ಅಂದ್ರೆ ನೀ ಏನ್ ಮಾಡ್ತಿದ್ದೇಳ? ನಿರುದ್ಯೋಗ ಆಗಿ ಹೋಗಿದ್ದಿ. ನಿನ್ ಮನಿತನ ಹೆಂಗ್ ಸಾಕ್ತಿದ್ ನೀನ? ಹೌದಲ್ಲ ಗೌಡ್ರ? ದೇವ್ರ ಇದ್ದಂಗ್ರಿ ನಂಗ. ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಒಳ್ಳೆ ಪಗಾರ ಕೂಡ ಹತ್ತಿರಿ ನೋಡ್ರಿ. ಆ ಸಿಂಗಾರಿ ಕಡೆ ಇದ್ದಾರಿ ನನ್ ಜೀವನ ನಡೀತಿದ್ದಿಲ್ರಿ, ಕಷ್ಟ ಇತ್ತು. ಲೇ ಛತ್ರಿ, ನಿನ್ ಜಾಗದಾಗ ಏನ್ರ ನಾ ಇದ್ದಿದ್ರ ಸ್ಟೈಲ್ ಆಗಿ ರವಿಚಂದ್ರನ್ ಸರ್ ತರ ಛತ್ರಿ ಅಡ್ಡ ಇಟ್ಟ ಆಕಿ ಬೇರೆನ ಮಾಡ್ತಿದ್. ಅಂದ್ರ ಈಗ ಆರಾಮದಿ ಹೌದಲ್ ನೀನ? ನಿಮ್ ಜೊತೆಗಿದ್ಮ್ಯಾಗ ಏನ್ ಕಷ್ಟ ರೀ ನಮ್ಗ. ಈ ಊರಾಗ ಅಂಬಾನಿ ಇದ್ದಂಗ್ರಿ ನೀವು, ಅದಕ್ಕ ಇಷ್ಟು ಮೆರೆತೀರಿ. ಲೇ ನಾನೇನ್ ಅಲ್ಲಲೇ ಛತ್ರಿ, ನಮ್ಮಪ್ಪ ಸಣ್ಣನಿದ್ದಾಗ ಚಡ್ಡ್ಯಾಗ ಲಕ್ಷ ಹಿಡ್ಕೊಂಡ್ ಓಡಾಡ್ತದಂತಲೇ. ನಿಮ್ದೇನ್ ಬಿಡ್ರಿ, ವಂಶ ಪಾರಂಪರೆ ಅಂತ ಶ್ರೀಮಂತ ಇದ್ರಿ. ನಿಮ್ಮ ಅಜ್ಜ
ಚಡ್ಡ್ಯಾಗ ಲಕ್ಷ ಲಕ್ಷ ಇಟ್ಕೊಂಡ್ರು ನಮ್ಗೇನ ಸಂಶಯ ಇಲ್ಲ ಬಿಡ್ರಿ. ಆದ್ರ ನಮ್ಮ ಅಜ್ಜ ಅವಾಗ ಹಂಗ ಮಾಡ್ತಿರ್ಲಿಲ್ಲಲೇ ಛತ್ರಿ. ಯಾಕ್ರಿ ನಿಮ್ಮ ಅಜ್ಜನ್ ಕಡೆ ಅವಾಗ ದುಡ್ಡು ಇರ್ಲಿಲ್ಲ? ಇಲ್ಲಲೇ ನಮ್ಮ ಹತ್ರ ಆಸ್ತಿ ಅಂತಸ್ತು ಬಂಗ್ಲೆ ಗಿಂಗ್ಲೆ ಬೇಜಾನ್ ಇದ್ವು ಅಂತಲೇ. ಆದ್ರ ನಮ್ಮ ಅಜ್ಜ ಅವ ಚಡ್ಡಿನ ಹಾಕ್ಯಂತದ್ದಲ್ಲ ಅಂತ. ಅಂದ್ರ ಅವಾಗಿನ ಕಾಲದಲ್ಲಿ ಚಡ್ಡಿ ಹಾಕ್ಯಂತದ್ರಲೇ, ಪುಟ್ಕೋಸಿ ಹಾಕ್ಯಂತದ್ರ ಅಂತ. ಓಹೋ, ಅದೇ ಇರ್ಲಿ ಇನ್ನೇನ್ಲಿ ಆ ಮೆಂಬರ್ ಮಗನ್ ಲವ್ ಮಾಡಕ್ತಿದ್ದಿಲ್ಲ ಹೆಂಗತ್ತ? ಯಾಕೆ ಕೇಳ್ತೀರಿ ಬಿಡ್ರಿ ಗೌಡ್ರ, ಆಕಿನ ಮಾತಾಡ್ಸಕ ಹೆದರಿಕೆ ಆಗ್ತೈತಿ. ಮತ್ತೆ ಎಲ್ಲಿ ಸಿಂಗಾರಿಕೆ ಸಿಕ್ಕಿಕೇನಂತಂದು. ಲೇ ಛತ್ರಿ, ನೀ ಗಂಡಸ್ ಏನ್ಲಿ? ಯಾಕ್ರಿ ಗೌಡ್ರ? ಮತ್ತಿನ್ನೇನ್ಲಿ ಅಟ್ಲೀಸ್ಟ್ ಬಾಯ್ ಬಿಟ್ರ ಮಾತಾಡ್ಬೇಕಲ್ಲ ನೀನ್. ಹಿಂಗ್ ಹೆದರಿದ್ರ ಹೆಂಗಲಿ? ಹೋಗ್ಲಿ ಬಿಡು, ಈ ಗಡ್ಡ ಮಿಸಿ ನೋಡಿದ್ರಷ್ಟ ನಿನ್ನ ಸೋ ಕಾಲ್ಡ್ ಗಂಡಸ್ ಅಂತ ಕರಿಬೋದು. ಈ ಗೌಡ ನನ್ ಬಗ್ಗೆ ಏನೇನೋ ತಿಳ್ಕೊಂಡನ. ನನ್ ಕೈಗ್ ಸಿಗ್ಲಿ ಅವ, ಚರ್ಮ ಸುಲ್ದು ಚಪ್ಲಿ ಮಾಡ್ಕೊಂತೀನಿ. ಊರ್ ಹಾಟ್ಯ. ಏ ಪರೇವಳ, ಎಲ್ಲುಂಟು ಈ ಕಡೆಗೆ? ಲೇ ಗೌಡ, ಹೆಂಗಾಯ್ತಲ ಮೈಗೆ? ನನ್ನ ಹೆಸರು ಸಿಂಗಾರಿ, ಸಿಂಗಾರಿ ಅಂತ ಕರಿ. ಅದು ನಂಗೆ ಗೊತ್ತು. ವಟ ಊಟ ಅನ್ಕಂತ ಈ ಕಡೆಗೆ ಯಾರಿಗೆ ಮಾರಿ ಹಾಕೊಂಟಿ ಅಂತ ಕೇಳಿದೆ. ಅದೇ ನಮ್ಮ ಊರ್ಗೊಂದ್ ಬಂದೈತಲ್ಲ ಸಿಟಿ ಬಿಟ್ಟು. ಊರಿಗ್ ಬಂದಿದ್ ಹೊಸ್ತ್ರಲ್ಲಿ ನಾಯಿ ಕುನ್ನಿ ತರ ಇರ್ತಾವು. ಊರಿನ ನೀರ್ ಹತ್ತತಿದ್ದಂಗೆ ಊಡಾಳಾಗ್ಬಿಡ್ತಾವು. ಯಾರ ಚಿಗುರು ಮೀಸೆ? ಇಲ್ಲೇ ಕುಂತೈತಲ್ಲ ಮೂರು ಬಿಟ್ಟಿದ್ದು. ಹೋ, ನನ್ ಬಗ್ಗೆ ಮಾತಾಡಕತ್ತೇನ? ಒಂದ್ ಕ್ವಾರ್ಟರ್ ಇಟ್ಟು ಮೀಟಿಂಗ್ ಅರೇಂಜ್ ಮಾಡಿದ್ರ ನಾನಾ ಬಂದು ನಿಂದು ಕಷ್ಟ ನಷ್ಟ ಕೇಳ್ತಿದ್ದಲ್ಲ. ಏನಂತಲೇ ಛತ್ರಿ? ದೊಡ್ಡವ್ರ ಸುದ್ದಿ ನಮಗೆ ಬಿಡ್ರಿ ಗೌಡ್ರ. ನಿಂದ್ ಯಾಕೋ ಬಾಳ ಆತ್ ಗೌಡ. ಅತಿ ಆದಾಗ್ಲೇ ನಮ್ಮವ್ವ ನಿನಗೆ ಅತ್ತಿ ಆಗದ. ಏನಂತಿ? ಇಡೀ ಊರಾಗೆಲ್ಲ ನನ್ ಬಗ್ಗೆ ಕೆಟ್ಟದಾಗ ಮಾತಾಡಕತ್ತಿ ಅಂತ. ಸರಿ ಇರಲ್ಲ ನೋಡಿದು. ಓ, ಅದ ವಿಷಯ. ಮೊನ್ನೆ ಬಾರಿಗೆ ಹೋಗಿದ್ವಿ, ಎಣ್ಣೆ ಕೇಳಿದ್ರ ಖಾಲಿ ಆಗೈತಿ ಅಂದ. ಅದಕ್ಕ ನಮ್ ಛತ್ರಿ ನಿನ್ನ ಹೆಸರು ಹೇಳಿ ಎಣ್ಣೆ ತಗೊಂಬಂದ. ಅದಕ್ಕೆ ಯಾಕೆ ಇಷ್ಟ ಮಾಡ್ತಿ? ನನ್ನ ಹೆಸರು ಹೇಳಿ ಎಣ್ಣೆ ಹೊಡಿತೀಯಲ್ಲ, ನಾಚಿಕೆ ಗಿಚ್ಕೆ ಆಗಂಗಿಲ್ಲ ನಿನ್ಗೆ. ಈ ಊರಾಗ ಎಣ್ಣಿನ ಸಿಗಲ್ಲ, ಇನ್ ನಾಚಿಕೆ ಎಲ್ಲಿಂದ ಸಿಗ್ತತಿ ಹೇಳ? ಹಿಂಗ ಮಾಡ್ತಿರೋ ಒಂದಿನ ಆಯ್ತು ನಿನ್ಗೆ. ಅದು ಮಾತ್ರ ಪಕ್ಕ. ಒಂದಿನ ನಮ್ಮಿಬ್ರು ಮದ್ವೆ ಫಿಕ್ಸ್. ಗೌಡ್ರ, ಊರ್ ಮಂದಿ ಮುಂದೆಲ್ಲ ಹಿಂಗ್ ಬೈತಾಳಲ್ರಿ, ನಿಮ್ಗೇನ್ ಅನ್ಸಲ್ಲೇನ್ರಿ? ನನಗೇನ್ರ ಬೈದದ ಅಂದ್ರೆ ಇಷ್ಟತ್ಲಿ ಕಾಂಗ್ರೆಸ್ ಗಿಡಕ್ಕೆ ನೇನ ಹಾಕ್ಯಂತಿದ್ರಿ. ಅಕ್ಕಲೆ ನಿಮ್ಮಂತರ್ಗೆಲ್ಲ ಹೇಳಂಗಿಲ್ಲಕಿ, ನಮ್ಮಂತ ಗಂಡಸ್ರಿಗೆ ಅಷ್ಟೇ ಹೇಳೋದಕಿ. ಮತ್ತೇನಾರ ಆಗ್ಲಿ ಈ ಗಿಫ್ಟ್ ಕೊಟ್ಟು ಅಕಾಡಕ್ ಬುಕ್ ಮಾಡದ. ಯಪ್ಪ, ನಿನ್ನೆ ನನ್ನ ಮಾತಿಗೆ ನಾಚಿ ನೀರಾಗ್ಬಿಟ್ಲು. ಹೋಗ್ಲಿ ಬಿಡು, ಇಂಡಿಯಾದಾಗ ಇಷ್ಟು ನಾಚಿಕಿದ್ರು ಹೆಣ್ಮಕ್ಳಿಗೆ ಜನಸಂಖ್ಯೆಗೆ ಏನು ಕಡಿಮೆ ಇಲ್ಲ ನೋಡಪ್ಪ. ಅಯ್ಯೋ, ಹೋಗ್ಲಿ ಬಿಡು. ಅವಲ್ಲ ಹಲೋ ಮೆಂಬರ್, ನಮಸ್ಕಾರ ನಮಸ್ಕಾರ. ಏ ಮಗನ, ನನಗ ಕಾಲಿಲ್ಲ ನಮಸ್ಕಾರ ಮಾಡ್ತೀಯ ಮಗನ? ಅಲ್ರಿ ಕಾಲ ಕೈ ಅಂತ ತಿಳ್ಕಂದ್ರ ನಿಮ್ಮ ಅಪ್ಪನ ಗಂಟೇನ್ ಹೊಕ್ಕತ್ತೆ. ಲೇ ಮಗನ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾರ ಬೆಕ್ಕ ಅಡ್ಡ ಬದಂಗ ಅಡ್ಡ ಬರ್ತೀಯಲ್ಲೇ. ಏ ಮೆಂಬರ, ಹೀಟಿಗೆ ಬಂದು ಹೋರಿ ತರ ಹೊಂಟ್ ಬಿಟ್ರಿಲ್ಲ ಹಂಗ. ಏನ್ ಚೀನಾಕ ಕಾಂಪಿಟೇಷನ್ ಕೊಡಂಗದಿರಲ್ಲ ನೀವು? ಏಯ್, ಚೀನಾದಾರನ್ ಯಾಕೆ ನಡ್ಬರ್ಕ್ ತರ್ತಿಲಿ? ಅವ್ರು ನಿನ್ಕಿಂತ ಸ್ಮಾರ್ಟ್ ಅದಾರ, ಆದ್ರೆ ನಿನ್ ನಂಗೆ ಕುಡಿದು ಅಲ್ಲಿ ಇಲ್ಲಿ ಬೀಳಲ್ಲ. ಅದ ಮೆಂಬರ, ನನಗೂ ತಿಳಿಯವಲ್ದು. ಆದ್ರ ನನಗೊಂದು ಡೌಟ್ ಐತಿ. ನೋಡಪ್ಪ, ಡೌಟ್ ಎಷ್ಟು ಬೇಕಾದ್ರೂ ಕೇಳು, ಆದ್ರ ನೋಟ್ ಮಾತ್ರ ಕೇಳಕ್ ಹೋಗ್ಬೇಡ. ಅಲ್ರಿ ಮೆಂಬರ, ನಾವು ಇಂಡಿಯನ್ಸ್ ಪ್ರಳಯಾಂತಕರು. ನಾವು ಉಸಿರು ಬಿಟ್ರ ಗೋಡಿ ಮೇಗಿನ ಹಳ್ಳಿನೂ ಬಸರಕತಿ. ಆದ್ರ ಚೀನಾದಾಗ ಅಷ್ಟು ಜನಸಂಖ್ಯೆ ಹೆಂಗಂತ. ಏಯ್, ಅಲ್ಲಿ ನೋಡಾಕ ಡಿಟ್ಟು ಎಲ್ಲಾರು ಒಂದೇ ಇರ್ತಾರ, ಆದ್ರೆ ಹೆಣ್ಮಕ್ಳಿಗೆ ಗಂಡ ಯಾರೋ ಹೊರಗ್ನವ್ರು ಯಾರೋ ಒಂದು ಗೊತ್ತಾಗಲ್ಲ. ಅದಕ್ಕೆ ಜನಸಂಖ್ಯೆ ಜಾಸ್ತಿ ಇರ್ತೈತ್ಲಿ ಅಲ್ಲಿ. ಅಕಸ್ಮಾತ್ ನೀವ್ ಏನಾರ ಅಲ್ಲಿ ಹುಟ್ಟಿದ್ರ ಎಲ್ಲಾ ಮನಿನೂ ನುಣ್ಣಾಗ ನೀವ ಮೈತಿದ್ರಿ ನೋಡ. ಏ ಮಗನ, ಬಾತು ಬಾಳ್ ಮಾತಾಡಕತ್ತಿ, ಲಿಮಿಟ್ನಾಗಿರ್ಲಿ, ಕ್ರಾಸ್ ಮಾಡ್ಬಾರ್ದ. ತಪ್ಪದ್ರಿ ಮೆಂಬರ, ನಾನು ಶಾಲ್ಯಾಗ ಕಬಡ್ಡಿ ಪ್ಲೇಯರ್ ನಾನ. ಅದಕ್ಕ ಕ್ರಾಸ್ ಮಾಡೋದು ಬಾಳ ರೂಢ ಆಗ್ಬಿಟ್ಟತ್ ನನಗ. ಏಯ್, ಹೊರಾಂಗಣ ಕಬಡ್ಡಿ ಕ್ರಾಸ್ ಮಾಡ್ದವನ ಇಷ್ಟ ಸೆಟ್ ಆಕತಿ, ಇನ್ನು ಒಳಾಂಗಣದ ಕಬಡ್ಡಿ ಆಡಿ ಬೋನಸ್ ಮಾಡ್ದವ್ ನಾನು. ಇನ್ನು ನಾನು ಎಷ್ಟು ಹಾರಾಡಕ್ಕಿಲ್ಲಲೇ. ರೇ ಮೆಂಬರ, ನೀವ್ ಎಲ್ಲಾರ ಹಾರ್ಯಾಡ್ರಿ, ಆದ್ರ ಹಾರ್ಯಾಡ್ಕಂತ ಹೋಗಿ ಬೀದಿ ಲೈನ್ ಮ್ಯಾಗ ಕುಂದ್ರಾಕ್ ಹೋಗ್ಬೇಡ್ರಿ. ಕರೆಂಟ್ ಹೊಡೆದ ಕಾಗಿ ಹಂಗ ಕರ್ರಗ್ ಹಾಕಿರ್ ನೋಡಂಗ. ಏನ್ ಮಾತಾಡಕತ್ತಿಲಿ ನೀನ? ಒಂದ್ ದೊಡ್ಡ ಕರೆಯಕ್ಕಾಗಿ. ಹಂಗಾದ್ರ ನೀ ಸತ್ತ ಮೇಲೆ ನಿನ್ ಪಿಂಡಕ್ಕೂ ಬರಲ್ಲ, ನಾನು ಸೀದಾ ನರಕಕ್ಕೆ ಹೋಗ್ಬೇಕು ನೀನ. ಹಾ, ಏನ್ ಗುಣ ಆಗತ್ತಿಲಿ? ನಡಿ ಮನೆಗೆ. ಮೆಂಬರ, ನಾನು ಹೊಕ್ಕನಿ 20 ರೂಪಾಯಿ 10 ಒಂದು ನೋಟ್ ಕೊಟ್ರ ಓಟಿಗೆ ದಾರಿ ಕತ್ತಿ ಹೊಂಟದ. ದಾರಿ ಸತ್ರು ಕೊಡಂಗಿಲ್ಲ, ನನ್ನ ಹತ್ರ 1 ರೂಪಾಯಿನೇ ಇಲ್ಲ ಮಗನ. ಯಾಕಿಲ್ರಿ? ಯಾಕಿಲ್ ನೋಡಿದ್ರೆ ಇವನವನು ಈ ನನ್ನ ಮಗ ಜೇಬಿ ಕೈ ಹಾಕಲ್ಲ ಒಲ್ಲಿಗೆ ಬಂದ. ರೇ ಮೆಂಬರ,
ಮನಸ್ಸಿನ ಬಂದ್ರ ಬೈದ್ರ ಕನಸಿನ ಬಂದಿಡ್ತದ ನಿಮ್ಮತ್ತ ಏನ್ಲಿ ಅದ 500 ರೂಪಾಯಿ ನೋಡ್ರಿ ಸರ್ಕಾರಲೆ 10 ರೂಪಾಯಿ ಅಲ್ಲ ಈ ನನ್ನ ಮಗ ನನಗೂ 500 ರೂಪಾಯಿ ಕೊಡ್ತಾನಂತ ಯಾವನ್ಲೇವ ಕನಸಿನಾಗ ಇಡೋದನ ಸೀರಿಯಸ್ ಆಗಿ ತೊಂದನ ಮೆಂಬರ ನಮಸ್ಕಾರಪ್ಪ ಹುಲಿ. ನಮಸ್ಕಾರ ಹೇಳ್ರಿ. ನೀನು ಚರ್ಮಾನ್ರ ಮಗ ಅಲ್ಲ ನೀನು? ಹೌದ್ ಹೇಳ್ರಿ. ನಾನು ಈ ಊರ್ ಗೌಡ್ರ ಮಗ ಅದಾನೆ. ನಿಮ್ಮ ಅಪ್ಪರ ಎಲ್ಲಿಗ್ಯಾರ? ಇಲ್ಲೇ ತಾಲೂಕ್ ಕಚೇರಿಗೆ ಹೋಗ್ಯಾರಿ. ಎಳ್ನೀರ್ ಗಿಡ ಬಾಳ ಅದಾವ, ಎಳ್ನೀರ್ ಬಾಳ ಬಿಡ್ತಾವ ಅಂದಂಗ ಆತಲ್ಲ ಹಂಗಾರ. ಹ್ಞೂ ಬಿಡ್ತಾವ ಬಿಡ್ರಿ, ಏನ್ ಮಾಡೋಣ, ನಮ್ಮ ಹಳ್ಳಿಯಾಗಾರ ಯಾರು ತಗೋಬೇಕು, ಆಕೆ ಸಿಂಗಾರ ಅದಾಳಲ್ಲ, 5 ರೂಪಾಯಿ ಹೆಚ್ಚು ಕಡಿಮೆ ಬಂದು ತಗೊಂಡ್ ಹೋಗ್ಕೊಳ್ರಿ. ಹಗ್ಗ ಅವನು ಇಷ್ಟು ಗಿಡ ಹಿಡ್ಕಂದ್ ಈ ಊರಾಗ ಎಳ್ನೀರ್ ವೈರ ಇಲ್ಲ ಅಂತಿರಲ್ಲ. ಭಾರಿ ಆತ್ಪ ಇದು. ಇಲ್ಲೇ ಸೀಟ್ಯಾಗ ನಮ್ ದೋಸ್ತ್ ಅದನ, ಎಳ್ನೀರ್ ವ್ಯಾಪಾರ ಮಾಡ್ತಾನವ. ಆಕಿಗಿಂತ 10 ರೂಪಾಯಿ ಜಾಸ್ತಿ ಕೊಟ್ಟು ಹೋಯ್ತಾನ. ಅಷ್ಟ ಅಲ್ಪ, ತಿಂಗಳದಾಗ 2-3 ಸತಿ ಬಂದು ಅವ್ರ ಕೆಡಕ್ಕೆಂದ ಗಾಡಿ ತುಂಬಿಸ್ಕೊಂಡ್ ಹೋಗಾರ. ಮತ್ ರೊಕ್ಕದ್ದೇನ್ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಪ್ಪ, ಅದಕ್ಕೆ ನಾನು ಅದನ್ನ ಜವಾಬ್ದಾರಿ. ಏನಂತೀರಿ? ಇನ್ನೂ ಪಾಡಾತಲ್ರಿ, ಎಳ್ನೀರ್ ಒಯ್ಯರಿಲ್ಲ ಅಂತ ಹೇಳಿ ಆಕಿ ಬಾಯಿ ಬಂದಂಗೆಲ್ಲ ಕೊಡ್ತಿದ್ವಿ. ಹೇಳ್ರಿ ಹಂಗಾರ ಮತ್ತೆ ನಾಳೆ ಬಂದು ಒಯ್ಲ ಅವ್ರ. ಹಾ ಹೇಳ್ತಾನೆ. ಹಂಗ ಊರಾಗ ಮತ್ತೆ ಯಾರ ಊರಾಗ ಗಿಡ ಇದ್ರ ಹೇಳ್ರಿ, ಹೇಳಿ ಅವ್ನಿಗೆ ಕೊಡಸ್ರಿ. ರೈತರು ಬೆಳೆದ್ರಿ ಎಲ್ಲಾರು ಬೆಳ್ದಂಗ. ಹೌದ್ರಿ, ಬರ್ತಾನೆ. ಇಪ್ಪಟ್ಟೆಲ್ಲಿ ಹೊಕ್ಕಳ ನೋಡ್ತಾನಕ್ಕೆ ಸಿಂಗಾರಿ. ನಮ್ಮ ಹೊಲಕ್ಕ ಬರ್ಬೇಕು, ನಮ್ಮವ ಎಳ್ನೀರ್ ತಗೊಂಡ್ ಹೋಗ್ಬೇಕು. ನಮ್ಗೆ ದೌಲತ್ ತೋರಿಸ್ತಾಳ. ಮೊದ್ಲ ನಾವು ಕುಣಿಯೋದ್ರ ಫೇಮಸ್. ಏನು ಖಾಲಿ ಗೆಜ್ಜಿ ಕಟ್ಟಿದ್ರೆ ಬಿಡ್ತಾವನ? ಇನ್ನೊಂದು ಕೈ ನೋಡ್ಕೊಂಡ ಇಪ್ಪಟ್ಟ.